ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಗಡ್ಬಡ್ ಐಸ್ ಕ್ರೀಮು, ಇನ್ನೊಂದು ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಮಾಡಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಜಯನಗರದಲ್ಲಿ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಮನೇಲಿ ಮಾಡಿದಾಗೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಆಗಾಗ ಮಾಡ್ತಾಯಿರ್ತೀನಿ, ಮಕ್ಕಳು ಕೇಳ್ತಾ ಇರ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಏನೇನು ಬೇಕು ಅಂತ ಹೇಳ್ತೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ನಟ್ಸು, ಚೆರ್ರಿ, ಇಷ್ಟು ಡ್ರೈ ಫ್ರೂಟ್ಸು. ಮತ್ತು ಹಣ್ಣಲ್ಲಿ ಬಾಳೆಹಣ್ಣು, ದಾಳಿಂಬೆ, ಆ್ಯಪಲ್ಲು. ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೀನಿ, ವೆನಿಲಾ ಫ್ಲೇವರ್ ಇರೋದು. ಮತ್ತು ಚಾಕೋ ಸಿರಪ್ಪು ಇಷ್ಟು ಬೇಕು. ಮತ್ತು ಹನಿ. ಡ್ರೈ ಫ್ರೂಟ್ಸ್ ಬಂದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಯಾಕಂದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿ, ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಖರ್ಜೂರ, ದ್ರಾಕ್ಷಿ, ಚೆರ್ರಿ ಸಿಸರಲ್ಲಿ ಕಟ್ ಮಾಡ್ಕೋಬೋದು. ಮಿಕ್ಕಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಕೈಯಲ್ಲೇ ಕಟ್ ಮಾಡ್ಕೋಬೇಕು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಒಂದೊಂದೇ ಸಿಗ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಹತ್ರ ಟೂಟಿ ಫ್ರೂಟಿ ಇದ್ದರೂ ಹಾಕ್ಕೋಬೋದು. ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಚೆರ್ರಿ ಹಣ್ಣು ಮಿಕ್ಸ್ ಮಾಡಿದೆ. ಟೂಟಿ ಫ್ರೂಟಿ ಒಂದು ಸ್ವಲ್ಪ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಕಟ್ ಮಾಡಿ ಆದಮೇಲೆ ನಿಮಗೆ ಇದು ಕಿತ್ತಳೆ ಹಣ್ಣು ಅದಿದ್ರೂ ಅಷ್ಟೇ ಸೇರಿಸ್ಬೋದು. ಕಿತ್ತಳೆ ಹಣ್ಣು ಜಾಸ್ತಿ ಬೇಡ, ಒಂದು 2-3 ಪೀಸ್ ಸಾಕಾಗುತ್ತೆ. ಮತ್ತು ಅನಾನಸ್ಸು ಅಷ್ಟೇ, ಒಂದು 2-3 ಪೀಸು. ಒಂದು ಗ್ಲಾಸಿಗೆ ಬಂದು 2-3 ಪೀಸ್ ಹಾಕಿದ್ರೆ ಸಾಕು. ಅನಾನಸ್ಸು ಮತ್ತು ಆರೆಂಜು ಯಾವುದಾದ್ರೂ ಹಾಕ್ಕೋಬೋದು. ಮಕ್ಕಳು ತಿನ್ನಲ್ಲ ಆರೆಂಜು ಮತ್ತು ಅನಾನಸ್ಸು, ಹಾಗಾಗಿ ನಾನು ಯೂಸ್ ಮಾಡಿಲ್ಲ. ನಿಮಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು. ಕಟ್ ಮಾಡೋದಷ್ಟೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನಾನು ಚುಕ್ಕಿ ಬಾಳೆಹಣ್ಣು ಒಂದು 3 ಮತ್ತು ನಾರ್ಮಲ್ ಏಲಕ್ಕಿ ಬಾಳೆಹಣ್ಣು ಒಂದು 4 ತಗೊಂಡಿದ್ದೆ. ಫ್ರೂಟ್ಸ್ ಅಷ್ಟೇ, ತುಂಬ ದೊಡ್ಡದಾಗಿ ಕಟ್ ಮಾಡಬೇಡಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಅವರು ಕೇಳಲ್ಲ ಔಟ್ಸೈಡ್ ಬೇಕು ಅಂತೇಳಿ. ಈ ಥರ ನಾವು ಮನೇಲಿ ಮಾಡಿಕೊಟ್ರೆ ಔಟ್ಸೈಡ್ ಫುಡ್ ಅವರು ಅಷ್ಟೊಂದು ಇಷ್ಟಪಡಲ್ಲ. ಆದಷ್ಟು ಮನೇಲೇ ಮಾಡಿಕೊಡೋಕೆ ಟ್ರೈ ಮಾಡಿ. ಈಗೆಲ್ಲ ಔಟ್ಸೈಡ್ ಫುಡ್ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಆದಷ್ಟು ನಾನು ಮನೇಲೇ ಮಾಡ್ತೀನಿ. ತಿಂಡಿಗಳೇ ಆಗಲಿ, ನಾನ್ ವೆಜ್ಜಲ್ಲಾಗಲಿ, ವೆಜ್ಜಲ್ಲಾಗಲಿ ಅವ್ರು ಏನು ಕೇಳ್ತಾರೋ ಅದನ್ನು ಮನೇಲಿ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಔಟ್ಸೈಡ್ ಫುಡ್ ಅಷ್ಟೊಂದು ಕೊಡಲ್ಲ. ಈ ಥರ ಎಲ್ಲ ಮಾಡಿಕೊಟ್ಟಾಗ ಅವ್ರಿಗೂ ಇಷ್ಟ ಆಗುತ್ತೆ. ಬಾಳೆಹಣ್ಣು ಕಟ್ ಮಾಡ್ತಾಯಿದ್ದೀನಿ, ಒಂದು ತಿಂತಾಯಿದ್ದೀನಿ. ಏನು ಅಂದ್ಕೋಬೇಡಿ, ಅಡುಗೆ ಮಾಡಿದಾಗ ಮತ್ತು ಈ ಥರ ಏನಾದರೂ ತಿಂಡಿ ಮಾಡಿದಾಗ ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ತಿಂದ್ಕೊಂಡು ಮಾಡ್ತಾ ಇರಬೇಕು ಅನಿಸುತ್ತೆ. ನಾನು ಇದೇ ಥರ ಮಾಡೋದು, ಈ ಥರ ಸ್ವಲ್ಪ ಅಭ್ಯಾಸ ಇದೆ ನನಗೆ. ನೀವೆಲ್ಲ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ನೀವು ಸಹ ತಿಂತೀರಾ ಅಂದ್ಕೊತೀನಿ. ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ಜನ ತಿನ್ನಲ್ಲ. ನಾನೊಂದು ಸ್ವಲ್ಪ ಹೀಗೆ ಎಲ್ಲ ಕಟ್ ಮಾಡಿದ್ದೆಲ್ಲ ಆಯಿತು. ಆದಮೇಲೆ ಗಾಜಿನೊಂದು ಗ್ಲಾಸ್ ತಗೊಳ್ಳಿ. ಗಾಜಿನ ಗ್ಲಾಸ್ ಇಲ್ಲ ಪರವಾಗಿಲ್ಲ, ನಾರ್ಮಲ್ ಗ್ಲಾಸ್ ಆದರೂ ತಗೋಬೋದು. ನಮ್ಮ ಮನೇಲಿದೆ, ಹಾಗಾಗಿ ನಾನು ಗಾಜಿನ ಗ್ಲಾಸ್ ತಗೊತಾ ಇದ್ದೀನಿ. ಇದರಲ್ಲಾದರೆ ಮಕ್ಳಿಗೊಂದು ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ, ಹಾಗಾಗಷ್ಟೇ. ಇಲ್ಲಾಂದರೆ ಕಪ್ಪಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಗ್ಲಾಸಿಗೆ ಆ ಥರ ಚಾಕೋ ಸಿರಪ್ ಹಾಕ್ಕೊಳ್ಳಿ. ಚಾಕೋ ಸಿರಪ್ ಆದಮೇಲೆ ಹಣ್ಣು ಹಾಕ್ಕೋಬೇಕು. ಬಾಳೆಹಣ್ಣು, ದಾಳಿಂಬೆ, ಆ್ಯಪಲ್ಲು. ಇನ್ನೊಂದು ಸ್ಪೂನು ದಾಳಿಂಬೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ತಿಂತಾರೆ ಒಟ್ಟಿಗೆ. ದ್ರಾಕ್ಷಿ, ಖರ್ಜೂರ, ಆದಮೇಲೆ ಸ್ವಲ್ಪ ಬಾದಾಮಿ ಹಾಕ್ಕೊಳ್ಳಿ, ಪಿಸ್ತಾ, ಗೋಡಂಬಿ, ನಟ್ಸ್.
ಈಗ ಬಾದಾಮಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದು ಡ್ರೈ ಫ್ರೂಟ್ಸ್ ಇದೆಯೋ ಅದೆಲ್ಲ ಕಟ್ ಮಾಡಿ ಹಾಕ್ಕೋಬೋದು. ಒಂದಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಿದೆಯೋ ಅದರಲ್ಲೇ ಮಾಡಿಕೊಡಿ. ಚೆರ್ರಿ ಹಣ್ಣು, ಚೆರ್ರಿ ಹಾಕಿದ್ಮೇಲೆ ಟೂಟಿ ಫ್ರೂಟಿ ಇದ್ದರೂ 1 ಸ್ಪೂನ್ ಹಾಕ್ಕೋಬೋದು. ತಿನ್ನೋವಾಗ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವ ಫ್ಲೇವರ್ ಐಸ್ ಕ್ರೀಮ್ ಇದೆಯೋ ಅದು ಯೂಸ್ ಮಾಡಿ. ನಾನು ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ ಐಸ್ ಕ್ರೀಮ್ ಓಕೆ. ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಹನಿ ಹಾಕಿ, ಚಾಕೋ ಸಿರಪ್ ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಅವ್ರಿಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಮೇಲೆ ಒಂದು ಚೆರ್ರಿ ಇರಿ, ಅಷ್ಟೇ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಎಲ್ಲರೂ ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ತಿಂದಿದ್ದೆ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮು, ಇದು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಹಣ್ಣೇನು ಹಾಕಬೇಡಿ, ಡ್ರೈ ಫ್ರೂಟ್ಸ್ ಮಾತ್ರ ಹಾಕಿ. ನಿಮಗೆ ಎಷ್ಟು ಬೇಕೋ ಡ್ರೈ ಫ್ರೂಟ್ಸ್ ಅಷ್ಟು ಹಾಕ್ಕೊಳ್ಳಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಮಾಡಿ ನೋಡಿ ತಿಂದು ಆಮೇಲೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ಹನಿ ಹಾಕ್ಕೊಳ್ಳಿ. 1 ಸ್ಪೂನ್ ಹನಿ ಹಾಕಿದ್ಮೇಲೆ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ಇದು ಒಂಥರ ಟೇಸ್ಟು, ಗಡ್ಬಡ್ ಒಂಥರ ಟೇಸ್ಟು, ಒಂದೊಂದು ಥರ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ, ಯಾಕಂದರೆ ಅದು ನೋಡೋದಕ್ಕಿಂತ ನೋಡಿ ತಿಂದ್ರೇ ಚೆನ್ನಾಗಿರೋದು. ನಾವು ಔಟ್ಸೈಡು ತಿಂತೀರಲ್ವ, ಅದೇ ರೀತಿಯೇ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಿ. ನಾವು ಏನೇ ಮಾಡಬೇಕಂದ್ರೂ ತಾಳ್ಮೆ ಇರಬೇಕು. ಅಡುಗೆ ಆಗಲಿ, ಕೆಲಸ ಆಗಲಿ, ಏನೇ ಒಂದು ಮಾಡಬೇಕಂದ್ರೂ ಸ್ವಲ್ಪ ತಾಳ್ಮೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಟೈಮು ತಾಳ್ಮೆ ತಗೊಂಡಾಗ ಎಲ್ಲನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತು ಸ್ಟಡಿ ರೂಮ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಹಾಗಾಗಿ ಸ್ಟಡಿ ರೂಮ್ ಸ್ವಲ್ಪ ಕ್ಲೀನಿಂಗ್ ಇತ್ತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದರು. ನಾನು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ ಸ್ಟಡಿ ರೂಮು. ಅವ್ರು ಮಾಡ್ತಾರೆ, ಆದರೆ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಲ್ಲ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಮಾಡ್ಕೊತಾರೆ. ನಾನು ವಾರಕ್ಕೊಂದು ಸಲ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಮತ್ತು ಒಂದು ಸ್ವಲ್ಪ ಬಟ್ಟೆ ಇತ್ತು, ಹೊಸ ಬಟ್ಟೆ ನನ್ನ ಮಗಳದು, ಸ್ಟಿಚ್ ಮಾಡಬೇಕಾಗಿತ್ತು. ಹಾಗಾಗಿ ಸೈಡಿಗೆ ಹೊಲಿಗೆ ಹಾಕಬೇಕಾಗಿತ್ತು, ಹಾಕ್ತಾಯಿದ್ದೀನಿ. ನನ್ನ ಮಗಳು ಸ್ವಲ್ಪ ಸಣ್ಣ, ಹಾಗಾಗಿ ಅವಳಿಗೆ ಯಾವ ಬಟ್ಟೆ ತಂದರೂ ಸ್ವಲ್ಪ ಸ್ಟಿಚ್ ಹಾಕಬೇಕು, ಹಾಗಾಗಿ ಹಾಕ್ತಾಯಿದ್ದೀನಿ. ಅದು ನಿಮ್ಗೆ ಹೇಳ್ತೀನಿ, ಬಟ್ಟೆ ತೋರಿಸ್ಕೊಂಡು ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಸೈಡಿಗೆ ಸ್ಟಿಚ್ ಹಾಕಿದ್ರೂ ಫ್ರಂಟ್ ಟು ಬ್ಯಾಕ್ ಒಂದು ಸ್ವಲ್ಪ ಲೂಸ್ ಇರುತ್ತೆ. ಆಗ ಏನು ಮಾಡಬೇಕು ಅಂದರೆ ಬ್ಯಾಕ್ ಸೈಡು ಆ ಕಡೆ ಒಂದು ಈ ಕಡೆ ಒಂದು ಸ್ಟಿಚ್ ಹಾಕಬೇಕು, ಆಗ ಚೆನ್ನಾಗಿ ಬರುತ್ತೆ. ಅವರಿಗೂ ಫಿಟ್ಟಿಂಗ್ ಎಲ್ಲ ಸರೋಗುತ್ತೆ. ದಪ್ಪ ಇರೋ ಮಕ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳು ಸಣ್ಣ, ಹಾಗಾಗಿ ಸ್ವಲ್ಪ ಬಟ್ಟೆ ಯಾವ್ದು ತಂದ್ರೂ ಅಷ್ಟೇ ಸ್ಟಿಚ್ ಹಾಕಬೇಕು. ಈ ಬಟ್ಟೆ ಬಂದು ಗಣೇಶ ಹಬ್ಬದ ದಿವಸ ಹಾಕಿದ್ನಲ್ಲ, ಆ ಬಟ್ಟೆ ಸ್ವಲ್ಪ ಲೂಸ್ ಇತ್ತು, ಹಾಗಾಗಿ ಹೊಲಿಗೆ ಹಾಕ್ತಾಯಿದ್ದೀನಿ. ಟೈಲರ್ ಮಿಷಿನ್ ಬಂದು ಕೆಳಗಡೆನೇ ಹಾಕಿದ್ದೀನಿ ಸ್ಟಡಿ ರೂಮಲ್ಲಿ. ಮಿಷಿನ್ ಇದ್ದರೆ ಒಳ್ಳೆಯದೇ, ಯಾಕಂದರೆ ಒಂದೊಂದು ಬಟ್ಟೆಗೂ ಟೈಲರ್ ಹತ್ರ ತೊಗೊಂಡೋಗೋಕ್ಕಾಗಲ್ಲ. ಸಣ್ಣ ಪುಟ್ಟ ಬಟ್ಟೆ ಇದ್ದರೆ ಹೊಲ್ಕೋಬೋದು ನಾವು, ಫಾಲ್ಸ್ ಹಾಕೋದು, ಈ ಥರ ಬಟ್ಟೆ ಇದ್ದರೆ ಹೊಲ್ಕೊಳೋದು ಮಾಡ್ಬೋದು. ಮಕ್ಕಳಿರೋ ಮನೇಲಂತೂ ಒಂದು ಮಿಷಿನ್ ಇರಲೇಬೇಕು, ಯಾಕಂದರೆ ಮಕ್ಕಳು ಬಟ್ಟೆ ಹೊಲಿಯೋದಕ್ಕೆ, ನಾವು ಟಾಪ್ಸ್ ತಗೊಂಡಾಗ ನಮ್ಮ ಬಟ್ಟೆ ಲೂಸ್ ಆದಾಗ ಹೊಲ್ಕೊಳೋದಕ್ಕೆ. ಹಳೆ ಬಟ್ಟೆ ಏನಾದರೂ ಹೋದಾಗ ಅದನ್ನು ಹೊಲಿಯೋದಕ್ಕೆ ಎಲ್ಲ ಬೇಕಾಗುತ್ತೆ. ಮಕ್ಕಳ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬೇಕೇ ಬೇಕು, ನನಗೆ ಬೇಕಾಗುತ್ತೆ, ಹಾಗಾಗಿ ನಾನು ಮಿಷಿನ್ ತಗೊಂಡಿದ್ದೆ.
ಬೆಡ್ಶೀಟು ಸ್ಟಿಚ್ ಮಾಡೋದಕ್ಕೆ ಸೈಡಲ್ಲೆಲ್ಲ ಚೆನ್ನಾಗಿರುತ್ತೆ. ಒಂದೊಂದು ಬಟ್ಟೆಗೂ ಟೈಲರ್ ಹತ್ರ ತೊಗೊಂಡೋಗೋದಕ್ಕಾಗಲ್ಲ. ಮನೇಲಿದ್ದಾಗ ನಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೋಗಿ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಹೇಳ್ತೀನಿ ನೋಡಿ, ಬ್ಯಾಕ್ ಸೈಡು ಒಂದೊಂದು ಸ್ಟಿಚ್ ಹಾಕ್ಸ್ಕೋಬೇಕು. ಆ ಜಿಪ್ಪಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಂಡ್ರೆ ಅವ್ರಿಗೆ ಫಿಟ್ಟಿಂಗ್ ಮಕ್ಳಿಗೆ ಸರೋಗುತ್ತೆ. ಯಾವ ಡ್ರೆಸ್ ಆದರೂ ಸರಿ, ಫ್ರಾಕು, ಚೂಟಿದಾರ್, ಟ್ರೆಡಿಷ್ನಲ್ ಬಟ್ಟೆಗಳು, ಲಂಗ ದಾವಣಿ ಯಾವುದಾದ್ರೂ ಸರಿ, ಆ ಥರ ಬಟ್ಟೆ ಸೈಡಿಗೆ ಸ್ಟಿಚ್ ಹಾಕಿದ ಮೇಲೇನು ಮಕ್ಳಿಗೆ ಆಗಿಲ್ಲ, ಲೂಸ್ ಆಗ್ತಾಯಿದೆ ಅಂದಾಗ ಆ ಬ್ಯಾಕ್ ಸೈಡ್ ಹಾಕ್ಕೊಳ್ಳಿ 2 ಸ್ಟಿಚ್ಚು. ಜಿಪ್ ಇರುತ್ತಲ್ಲ, ಇಲ್ಲಾಂದರೆ ಲಂಗ ದಾವಣಿ ಅಂದರೆ ಜಾಕೆಟ್ಗೆ ಉಕ್ಸ್ ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಸ್ಟಿಚ್ ಹಾಕಿದ್ರೆ ಚೆನ್ನಾಗಿ ಅವರಿಗೆ ಫಿಟ್ಟಿಂಗ್ ಸರೋಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ಟಿಚ್ಚೆಲ್ಲ ಹಾಕಿದ್ಮೇಲೆ ಮಕ್ಕಳು ಬಂದಮೇಲೆ ಮಕ್ಳಿಗೆ ಒಂದು ಸಲ ಹಾಕಿ ನೋಡಿ ಸರಿ ಹೋಗುತ್ತೋ ಇಲ್ವೋ ಅಂಥೇಳಿ. ಅವ್ರಿಗೆ ಫಿಟ್ಟಿಂಗ್ ಚೆನ್ನಾಗಿದ್ದರೆ ಅವ್ರಿಗೂ ಕಂಫರ್ಟಾಗಿರುತ್ತೆ. ಹಾಕ್ಕೊಂಡ್ಮೇಲೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚ್ ಮಾಡಿಸ್ಬೇಕು. ಈಗೆಲ್ಲ ಟೈಲರ್ ಹತ್ರ ತಗೊಂಡೋದ್ರೆ ಒಂದು ಬಟ್ಟೆಗೆ ಸ್ಟಿಚ್ ಮಾಡೋದಕ್ಕೆ 50 ರೂಪಾಯಿ 100 ರೂಪಾಯಿ ಕೇಳ್ತಾರೆ. ಹಾಗಾಗಿ ಮನೆಯಲ್ಲೇ ಇಟ್ಕೊಂಡು ನಾವೇ ಮಾಡ್ಕೋಬೋದು. ಊಟ ಎಲ್ಲ ಆದಮೇಲೆ ನೈಟು ನಾಯಿ ಕಣ್ಣು ಲೈಟಿಗೆ ಆ ಥರ ಕಾಣಿಸ್ತಾ ಇದೆ. ಮತ್ತು ನನ್ನ ಕಣ್ಣು ಅದೇ ಥರ ಕಾಣಿಸ್ತಾ ಇತ್ತು. ನನ್ನ ಮಗ ಹೇಳ್ತಾ ಇದ್ದ, ನಿನ್ನ ಕಣ್ಣು ಅದೇ ರೀತಿ ಕಾಣಿಸ್ತಾ ಇದೆ ಅಮ್ಮ ಅಂಥೇಳಿ. ಸ್ವಲ್ಪ ಹೊತ್ತು ಊಟ ಎಲ್ಲ ಆದಮೇಲೆ ಔಟ್ಸೈಡ್ ಹೋಗಿ ಮೆಟ್ಲ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಓಡಾಡಿ ಆಮೇಲೆ ಹೋಗಿ ಮಲಗ್ತೀರಿ. ನಾವು ಮಕ್ಕಳು ಕೂತಾಗ ನಮ್ಮ ನಾಯಿ ಬರುತ್ತೆ ಜಾಕಿ ಅಂತೇಳಿ, ಅದಕ್ಕೊಂದು ಸ್ವಲ್ಪ ಮಾತಾಡಿಸಿ ಅದು ಒಂದು ಸ್ವಲ್ಪ ಆಟ ಆಡಿಸ್ಬೇಕು. ಜಾಕಿನೂ ಅಷ್ಟೇ ಮಕ್ಕಳ ಥರನೇ. ನಾಯಿಗಳಿಗೊಂಥರ ಸಮಾಧಾನ, ಅವಕ್ಕೂ ಅಷ್ಟೇ ನಮ್ಮಷ್ಟೇ ಪ್ರೀತಿ ಇರುತ್ತೆ. ನಮಗೆ ಯಾರಾದರೂ ಸಿಕ್ಕಿದ್ರೆ ಕೂತ್ಕೋಬೇಕು, ಮಾತಾಡಬೇಕು ಅನಿಸುತ್ತಲ್ಲ, ನಾಯಿಗಳಿಗೂ ಅಷ್ಟೇ ಒಂದು 10 ನಿಮಿಷ ಕೂತ್ಕೋಬೇಕು, ಮಾತಾಡಬೇಕು ಅನಿಸುತ್ತೆ. ಆದರೆ ನಾಯಿಗಳಿಗೆ ಮಾತು ಬರಲ್ಲ, ನಮಗೆ ಮಾತು ಬರುತ್ತೆ. ನಾಯಿಗಳಿಗಿರೋ ನಿಯತ್ತು ಮನುಷ್ರಿಗಂತೂ ಇರೋದೇ ಇಲ್ಲ. ಒಂದೊಂದು ಸಲ ಮನುಷ್ರಿಗಿಂತ ನಾಯಿನೇ ಮೇಲು ಅನಿಸುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದೊಂದು ಸಲ ಎಲ್ಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ.